Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Sir, especially Bendigiri protection under remote control. ಸರ್ ಈಗ ಹೊರಗಡೆ ನಿಯಂತ್ರಣ ಮಾಡ್ತಿದ್ದಾರೆ ಸರ್ ಪ್ರಸಾದ್ ಅಬ್ಬಾಯಿ ಅವರು ಬಂದಾಗ ಭೇಟಿ ಕೊಟ್ಟಾಗ ನೀವು ತಡಾಗಿ 4 ದಿವಸ ತಡಾಗಿ ಬಂದ್ರೆ ಅಂದಾಗ ನಾವೇನು ಫೋಟೋ ಪೋಸ್ಟ್ ಕೊಡ್ಲಿಕ್ಕೆ ಬಂದಿದ್ದೀವಿ ಇಲ್ಲೇ ಫೋಟೋ ಶೂಟ್ ಆಯಿತು ಉತ್ತರವನ್ನು ಕೊಡ್ತಾರೆ ಸರ್ ಬೇರೆ ಕೆಲಸ ಅಲ್ಲ ಅವ್ರು ಏನು ಹೇಳಿದ್ರು ನನಗೆ ಗೊತ್ತಿಲ್ಲ. ಆದರೆ ಫೋಟೋ ಫೋಸ್ ಅನ್ನೋದು ಸರಿಯಲ್ಲ. ನಾವಾದರೂ ಬಂದದ್ದಾಗಲಿ ಅವರಾದರೂ ಬಂದದ್ದಾಗಲಿ ಫೋಟೋ ಫೋಸ್ ಅಲ್ಲವೇ ಅಲ್ಲ. ಇದು ಭಾಳ ಸಂವೇದನಶೀಲವಾಗಿ ಎಲ್ಲರೂ ನಡ್ಕೊಳ್ಬೇಕು. ಸರ್ಕಾರವು ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ನೋಡ್ಕೊಳ್ಬೇಕು. ನನಗೆ ಅವ್ರು ಏನು ಹೇಳಿದ್ದಾರೆ ಗೊತ್ತಿಲ್ಲ. ಆದರೆ ನನಗನ್ನಿಸೋದು ಇದನ್ನು ಯಾರೂ ಹಗುರವಾಗಿ ಯಾವುದೂ ಮಾತಾಡಬಾರ್ದು. ಅವ್ರು 4 ದಿವಸ ತಡಾಗಿ ಬಂದಿದ್ದಾರೆ, ನಾವು 4 ದಿವಸ ತಡಾಗಿ ಬಂದಿದ್ದಾರೆ. ಕಾರಣಗಳಿರ್ಬೋದು. ಮತ್ತು ಅದಕ್ಕೆ ಸಂಬಂಧಿಸಿದಂತೆ ನಾನಂತೂ ಅವತ್ತು ಬೆಳಿಗ್ಗೆನೇ ಪೊಲೀಸ್ ಕಮಿಷನರ್ಗೆ, DCPಗೆ ಎಲ್ಲರಿಗೂ ನಾನು ಮಾತಾಡಿ ಸಂಪೂರ್ಣ ವಿವರ ತಗೊಂಡಿದ್ದೇನೆ. ಹಾಗಾಗಿ ದೂರದಲ್ಲಿದ್ದವ್ರು ಬಂದಿರಲಿ, ನಾನಂತೂ ಭಾಳ ದೂರ ಇದ್ದೆ, ನನಗೆ ಬರೋಕ್ಕಾಗಿರಲಿಲ್ಲ. ನಾನು ಅವತ್ತನೇ ಎಲ್ಲ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾತಾಡಿದ್ರು. ಗಂಭೀರವಾಗಿ ತೆಗೆದುಕೊಂಡ್ರೆ ನಿಮ್ಮದು ಹಿಂದಿನ ಆ್ಯಟಿಟ್ಯೂಡು ನಿಮ್ಗೆ ಸರಿ ಇರಲಿಲ್ಲ, ಈಗಿನ ಆ್ಯಟಿಟ್ಯೂಡು ಸರಿ ಇಲ್ಲ ಅನ್ನೋದನ್ನು ಹೇಳಿದೆ. ಇಲ್ಲ, ಸರ್ಕಾರ ಮೊದಲೇ ಇದರಲ್ಲಂತೂ ತುಷ್ಟೀಕರಣದ ರಾಜಕಾರಣ ಮಾಡ್ತಿದ್ರು. ಇದ್ರ ಬಗ್ಗೆ ಎರಡನೇ ಪ್ರಶ್ನೆನೇ ಇಲ್ಲ. ಇಟ್ ವಾಸ್ ಜಸ್ಟ್ ಅನ್ ಅಪೀಸ್ಮೆಂಟ್. ಫಸ್ಟ್ ಇದರಲ್ಲಿ ಅವ್ರದ್ದು ಅಪೀಸ್ಮೆಂಟ್ ಇತ್ತು. ಸೆಕೆಂಡ್ ಆದ ನಂತರ ಈಗ ಇದು ಎರಡನೇ ಘಟನೆ ಆದ ನಂತರ ಸರ್ಕಾರ ಈಗೇನು ಚುನಾವಣೆ ಇಲ್ಲ ಅನ್ನೋ ಕಾರಣಕ್ಕೆ ಸೀರಿಯಸ್ಸೇ ಇಲ್ಲ. ದೇ ಆರ್ ನಾಟ್ ಸೀರಿಯಸ್ ಎಟ್ ಆಲ್. ಇಲ್ಲ, ನಾವು ಅದಕ್ಕೇ ಅದನ್ನು CBIಗೆ ತನಿಖೆ ಕೊಡಬೇಕು ಅಂತ ಹೇಳಿದ್ವಿ. ಅವ್ರ ತಂದೆಯವರು ಇಲ್ಲೇ ಇದ್ದಾರೆ. ಅವರ ನನಗೆ ಹೇಳಿದ್ರು CBI ತನಿಖೆ ಕೊಡಬೇಕಂತ. ಅದ್ರ ಮುಂದೆ ಅವರು CID ಕೊಟ್ಟ ನಂತರ ಹಿರೇಮಠ ಅವರು ನನ್ನ ಜೊತೆಗೆ ಮಾತಾಡಿರಲಿಲ್ಲ. CID ಕೊಟ್ಟಿದ್ದಾರೆ, ನಿಮ್ಮ ಮುಂದೆ ಮಾತಾಡಿದ್ದಾರೆ, ಮಾಧ್ಯಮದವ್ರ ಮುಂದೆ. CID ನನಗೆ ಸ್ಯಾಟಿಸ್ಫೈ ಇದೆ ಅಂತ ಹೇಳಿದ್ದಕ್ಕೆ ನಾವು ಫರ್ದರ್ ಅದನ್ನು ಎಜಿಟೇಟ್ ಮಾಡಿಲ್ಲ. ಈಗ ಅವ್ರ ತಂದೆ ಸ್ಯಾಟಿಸ್ಫೈ ಇಲ್ಲ, ಅವ್ರ ಪೇರೆಂಟ್ಸು ಅಂತಂದ್ರೆ ಅದನ್ನು ನಾವು ಎಜಿಟೇಟ್ ಮಾಡ್ತೀವಿ. ಇದನ್ನೂ ಸಹಿತ ಸರ್ಕಾರ ಒಟ್ಟಿಗೆ ಸೇರಿ ಕೊಟ್ಬಿಡಲಿ. ಅಂದ್ರೆ ಆವಾಗ CBI ಕೊಟ್ಬಿಡಲಿ. ಆವಾಗ ಇಲ್ಲಿ ಏನು ಡ್ರಗ್ಗು ಮಾಫಿಯಾ ಇದೆಲ್ಲ ಇದೆ, ಎಲ್ಲವೂ ಪೂರ ಜಾಲಾಡಿ ಯಾರ್ಯಾರು ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಯಾರ್ಯಾರು ರಾಜಕಾರಣಿಗಳಿದ್ದಾರೆ ಎಲ್ಲ ಬರ್ತದೆ. CBI ಕೊಟ್ಬಿಟ್ಟು ಟು ಪುಟ್ ಟುಗೆದರ್. ಸರ್, ಇಲ್ಲಿ ಒಂದು CC ಕ್ಯಾಮೆರಾ ಇಲ್ಲ, ಎಲ್ಲ ಫೇಲ್ ಆಗಿಬಿಟ್ಟು. ಸರ್, ನಾಳೆ ಹೋಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ ಸರ್. ಈಗೇನು ಆಕ್ರಮ ಹೋಮ್ ಮಿನಿಸ್ಟರ್ಗೆ CBI ಕೊಡ್ಲಿಕ್ಕೆ ನೀವು ರೆಕಮೆಂಡ್ ಮಾಡಿರಿ 2 ಕೇಸುಗಳನ್ನು. ಯಾಕಂದರೆ ಗಂಭೀರವಾದ ಆರೋಪಗಳವ. ಸಿಕ್ಕಾಪಟ್ಟೆ ಡ್ರಗ್ಗು, ಅಫೀಮು, ಮಾಫಿಯಾ, ಗಾಂಜಾ ಇದೆ. ಹೀಗಾಗಿ ಯಾರ್ಯಾರು ಇದ್ದಾರೆ, ಯಾವ ಪೊಲೀಸ್ ಆಫೀಸರು ತಪ್ಪು ಮಾಡಿದ್ದಾರೆ, ಯಾವ ಪೊಲೀಸ್ ಕಾನ್ಸ್ಟೇಬಲ್ ತಪ್ಪು ಮಾಡಿದ್ದಾರೆ, ಇವೆಲ್ಲ ಹೊರಗೆ ಬರ್ತಾವೆ. ಇಲ್ಲ ಅಂದ್ರೆ ಅವರವರು ಮುಚ್ಚಾಕ್ತಾರೆ. ಥ್ಯಾಂಕ್ ಯು. ನಾನು ಅವ್ರಿಗೆ ಹೇಳಿದ್ದೇನೆ, DCಗೆ ಮಾತಾಡ್ತೇನೆ ನಾನು ಈ ವಿಷಯದಲ್ಲಿ. ಸಮೀಪದಲ್ಲಿರುವಂಥ ಯಾವುದಾದ್ರೂ ಆಶ್ರಯ ಮನೆ ಅವರಿಗೆ ಕೊಡಲಿಕ್ಕೆ, ಮತ್ತು ಆ ಹುಡುಗಿಗೆ, ದೊಡ್ಡ ಹುಡುಗಿಗೆ, ಈಗಿರುವ ದೊಡ್ಡ ಹುಡುಗಿಗೆ ನಾನು ಹೇಳಿದ್ದೇನೆ, ನಾವಾಯ್ತು ನಮ್ಮ ಪಾರ್ಟಿ ಆಯ್ತು ಸಂಪೂರ್ಣವಾಗಿ ನಿಮ್ಮ ಜೊತೆಗಿರ್ತೇವೆ ಮತ್ತು ಅವ್ರ ಸ್ಕೂಲು ಎಜುಕೇಷನ್ ಇತ್ಯಾದಿ ಇದ್ದರೂ ನಾವು ನೋಡ್ಕೊಳ್ತೇವೆ ಅನ್ನೋಂಥ ಮಾತನ್ನು ಹೇಳಿದ್ದೇನೆ. ಅಲ್ಲ, ಅವ್ರಿಗೆ ಮನೆ ಕೊಡಿಸ್ಲಿಕ್ಕೆ ನಾವು ಖಂಡಿತವಾಗಿ ನಾನು DC ಅವ್ರಿಗೆ ಮಾತಾಡ್ತೇನೆ. ಇವತ್ತು ನಾಳೆ ಇಷ್ಟರಲ್ಲಿ ಮಾತಾಡ್ತೇನೆ. ಈ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಅಧಿಕಾರಿಗಳು ಯಾವುದೂ ನಿರ್ಣಯವನ್ನು ತೆಗೆದುಕೊಳ್ತಾ ಇಲ್ಲ. ಆದರೂ ನಾನು ಅವರಿಗೆ ಫೋನ್ ಮಾಡಿ ಹೇಳ್ತೇನೆ, ಎಲ್ಲಾದರೂ ಸಮೀಪದಲ್ಲಿ ಖಾಲಿ ಇದ್ದಂಥ ಆಶ್ರಯ ಮನೆ, ಯಾಕಂದರೆ ಈಗ ಹೊಸದಾಗಂತೂ ಏನು ಕಟ್ಟಿಲ್ಲ, ಈ ಸರ್ಕಾರ ಬಂದ ಮೇಲಂತೂ ಏನೂ ಕಟ್ತಾ ಇಲ್ಲ. ಹಾಗಾಗಿ ಹೊಸ ಮನೆಗಳನ್ನು ಕಟ್ಟೋದ್ರ ಬದಲಿಗೆ ಯಾವುದು ಖಾಲಿ ಇದ್ದಾವೆ ಅದನ್ನು ಸ್ವಯಂ ಜಿಲ್ಲಾಧಿಕಾರಿಗಳೇ ಪರಿಶೀಲನೆ ಮಾಡಿ ಒಂದು ಮನೆ ಕೊಡಿಸ್ಬೇಕು ಅವರಿಗೆ.
ಅದಕ್ಕೇನು ಸರ್ಕಾರದ ದುಡ್ಡು ಅದು ಕೊಡಬೇಕು ಅನ್ನೋದು ಬರ್ತದೆ. ಅದಕ್ಕೆ ನಾವೆಲ್ಲರೂ ಸೇರಿ ಸಮಾಜ ಸೇರಿ ಹೆಲ್ಪ್ ಮಾಡ್ತೀವಿ. ಅಲ್ಲ, ಅದನ್ನು ಸರ್ಕಾರ ತೀರ್ಮಾನ ಮಾಡ್ಬೇಕು. ಯಾಕಂದರೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು. ನಾನು ಗೃಹ ಮಂತ್ರಿಗಳಿಗೆ ಅದನ್ನು ಹೇಳ್ತೇನೆ, ಎಲ್ಲರೂ ಇಲ್ಲೇ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಆಗ್ರಹ ಪಡಿಸ್ತೀನಿ, ಇಲ್ಲೆಲ್ಲರ ಕಾರ್ಪೊರೇಷನ್ನು ಮತ್ತೊಂದು ಎಲ್ಲರ ಸಮೀಪದಲ್ಲಿ ಅವರಿಗೆ ಗುತ್ತಿಗೆ ಆಧಾರದಲ್ಲಿ ಕೆಲಸವನ್ನು ಕೊಡಬೇಕು. ಇದು ಆಗ್ರಹ ಅತ್ಯಂತ ನ್ಯಾಯೋಚಿತವಾಗಿದೆ, ಅದನ್ನು ಮಾಡಬೇಕು. ರಾಜ್ಯ ಸರ್ಕಾರ ಸೂಕ್ತವಾದಂಥ ಪರಿಹಾರ ಕೊಡಬೇಕು. ಒಂದು 25 ಲಕ್ಷ ಆದರೂ ಕನಿಷ್ಠ ಪರಿಹಾರವನ್ನು ಕೊಡಬೇಕು. 25 lakhs ಆದರೂ ಕೊಡಬೇಕು. 25 ಲಕ್ಷಕ್ಕಿಂತ ಕಮ್ಮಿ ಕೊಟ್ಟರೆ ಅದು ಅಪಮಾನದ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.